ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಇಡೀ ಕರ್ನಾಟಕವೇ ಕಾತುರದಿಂದ ಕಾಯ್ತಾ ಇದ್ದ ಆ ಒಂದು ಕಾರ್ಣಿಕ ಈಗ ಹೊರಬಿದ್ದಿದೆ. ಅದೇ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಭವಿಷ್ಯವಾಣಿ ಅಂದ್ರೆ ಮೈಲಾರ ಕಾರ್ಣಿಕ. ಈ ವರ್ಷ 2026 ಕಾರ್ಣಿಕೋತ್ಸವ ಮುಗಿದಿದ್ದು, ಮೈಲಾರದ ಡೆಂಕನ ಮರಡಿಯಲ್ಲಿ ಗೊರವಯ್ಯ ರಾಮಪ್ಪನವರು ಬಿಲ್ಲನೇರಿ ಆ ದೇವವಾಣಿಯನ್ನ ನುಡಿದಿದ್ದಾರೆ. ಸಂಪಾಯಿತಲೆ ಪರಾಕ್ ಅನ್ನೋ ಈ ಎರಡೇ ಪದಗಳಲ್ಲಿ ಅಡಗಿರೋ ಆಳವಾದ ಅರ್ಥ ಏನು? ಈ ಬಾರಿ ಮೈಲಾರಲಿಂಗ ಯಾವ ಸೂಚನೆಯನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಇವತ್ತು ಸವಿಸ್ತಾರವಾಗಿ ನೋಡೋದಾದ್ರೆ, ಮೈಲಾರ ಕಾರ್ಣಿಕ ಅಂದ್ರೆ ಬರೀ ಮಾತಲ್ಲ, ಅದು ಈ ನಾಡಿನ ರೈತರ ಪಾಲಿನ ಮುಂದಿನ ವರ್ಷದ ಬದುಕಿನ ದಿಕ್ಸೂಚಿ ಅಂತಾನೆ ನಂಬಲಾಗಿದೆ. ಈ ಬಾರಿಯ ಕಾರ್ಣಿಕ ನುಡಿಯನ್ನ ವಿಶ್ಲೇಷಣೆ ಮಾಡೋದಾದ್ರೆ, ಈ ಸಂಪಾಯಿತಲೆ ಪರಾಕ್ ಅನ್ನೋದು ನಾಡಿಗೆ ಮಳೆ ಮತ್ತು ಬೆಳೆ ಸಮೃದ್ಧಿಯಾಗುತ್ತೆ ಅನ್ನೋದರ ದೊಡ್ಡ ಸಂಕೇತ. ಸಂಪಾಯಿತ ಅಂದ್ರೆ ಎಲ್ಲವೂ ಸಂಪೂರ್ಣವಾಗಿ ಸಮೃದ್ಧವಾಗಿ ಇರುತ್ತೆ ಅನ್ನೋದು ಅಜ್ಜ ಕೊಟ್ಟಿರೋ ಅಭಯ. ಅಲ್ಲದೆ ಈಗಿರುವ ಸಿಎಂ ಸಿದ್ದರಾಮಯ್ಯ ತಮ್ಮ ಅವಧಿ ಮುಗಿಯುವವರೆಗೂ ಮುಂದುವರಿಯುತ್ತಾರೆ ಎಂಬುದು ಇದರ ಸಾರಾಂಶವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ರೈತರು ಮಳೆ ಇಲ್ಲದೆ ಅಥವಾ ಅಕಾಲಿಕ ಮಳೆಯಿಂದ ಕಷ್ಟಪಡ್ತಿದ್ರು. ಆದ್ರೆ ಈ ವರ್ಷದ ಕಾರ್ಣಿಕ ನುಡಿ ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಲಕ್ಷಾಂತರ ಭಕ್ತರು ಈ ನುಡಿಯನ್ನ ಕೇಳಿ ಧನ್ಯರಾಗಿದ್ದಾರೆ. ಇದು ಬರೀ ಮೈಲಾರಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕದ ಭೂತಾಯಿಗೆ ಸಲ್ಲುವ ಶುಭ ಸಂದೇಶ ಅಂತಾನೆ ಜನ ಭಾವಿಸಿದ್ದಾರೆ. ಇನ್ನು ಮೈಲಾರ ಕಾರ್ಣಿಕ ನಡೆಯೋ ಆ ದೃಶ್ಯ ಇದೆಯಲ್ಲ, ಅದು ಎಂತಹವರಲ್ಲೂ ರೋಮಾಂಚನವನ್ನ ಉಂಟು ಮಾಡುತ್ತೆ. 10 ಅಡಿ ಎತ್ತರದ ಬಿಲ್ಲನ್ನೇರಿ ಸುತ್ತಲೂ ನೆರೆದಿರೋ ಸಾಗರೋಪಾದಿ ಜನಸ್ತೋಮದ ಮಧ್ಯೆ ಗೊರವಯ್ಯ ಆಕಾಶದ ಕಡೆ ನೋಡಿ ದೇವವಾಣಿ ನುಡಿಯೋದು ಒಂದು ಅದ್ಭುತ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಲ್ಲಿರೋ ಆ ನಂಬಿಕೆ, ಆ ಭಕ್ತಿ ಮತ್ತು ಜನರ ಆವೇಶವನ್ನ ನೋಡಿದ್ರೆ ಈ ಮಣ್ಣಿನ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಅರ್ಥವಾಗುತ್ತೆ. ರಾಜಕೀಯವಾಗಿ ಇರಲಿ ಅಥವಾ ಸಾಂಸ್ಕೃತಿಕವಾಗಿ ಇರಲಿ, ಮೈಲಾರ ಲಿಂಗೇಶ್ವರನ ಕಾರ್ಣಿಕದ ಮೇಲೆ ಎಲ್ಲರ ಕಣ್ಣು ನೆಟ್ಟಿರುತ್ತೆ. ಯಾಕೆ ಅಂದ್ರೆ ಈ ಕಾರ್ಣಿಕ ನುಡಿಗಳು ಈ ಹಿಂದೆ ಎಷ್ಟು ಬಾರಿ ನಿಜವಾಗಿರೋ ಉದಾಹರಣೆಗಳು ನಮ್ಮ ಮುಂದಿವೆ. ವಿಶೇಷವಾಗಿ ಈ ವರ್ಷದ ಕಾರ್ಣಿಕದಲ್ಲಿ ನಾಡು ಸಮೃದ್ಧಿಯಾಗುತ್ತೆ ಅನ್ನೋ ಸೂಚನೆ ಸಿಕ್ಕಿರೋದ್ರಿಂದ ವ್ಯಾಪಾರ, ವಹಿವಾಟು ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೊಸ ಉತ್ಸಾಹ ಕಂಡು ಬರ್ತಿದೆ. ಅಷ್ಟೇ ಅಲ್ಲದೆ ಈ ವರ್ಷ ನಾಡಿನ ಜನರಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ದಟ್ಟವಾಗಿದೆ. ಮೈಲಾರ ಲಿಂಗೇಶ್ವರನ ಪವಾಡಗಳು ಕೇವಲ ಭಕ್ತರಿಗೆ ಸೀಮಿತವಾಗಿಲ್ಲ, ಅದು ಈ ನೆಲದ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ. ರಾಮಪ್ಪ ಗುರುವಯ್ಯನವರ ಬಾಯಿಂದ ಬಂದ ಆ 2 ಪದಗಳು ಮುಂದಿನ 1 ವರ್ಷದ ಕಾಲ ಈ ನಾಡಿನ ಜನರ ನಾಲಿಗೆಯ ಮೇಲೆ ನಲಿತಾ ಇರುತ್ತವೆ. ದೇವಲೋಕದ ವಾಣಿಗೆ ಧರೆಗೆ ಇಳಿದು ಬಂದಂತಿರೋ ಈ ಮೈಲಾರ ಕಾರ್ಣಿಕ ನಮ್ಮ ಹೆಮ್ಮೆಯ ಸಂಕೇತ.